ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿರ್ತೀನಿ. ಯಾಕಂದರೆ ಭಾಳ ದಿವಸ ಆಗಿತ್ತು ನಂಗೆ ಬ್ಲಾಗ್ ಹಾಕಿ. ನಾನು ಹಾಕಬೇಕಂತಿದ್ದೆ, ಬಟ್ ನನಗೆ ಸ್ವಲ್ಪ ಜನ ಟೀಸ್ ಮಾಡಿದ್ರು, ಸಲ ಹಾಕಿರಲಿಲ್ಲ. ಇವಾಗ ಪುನಃ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಅಂದ್ಕೊಂಡಿದ್ದೀನಿ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಅಂಥೇಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಇದು ಟ್ಯೂಸ್ಡೇ ಬ್ಲಾಗ್. ಇದು ದೋಸೆ ಮತ್ತು ಚಟ್ನಿ ಮಾಡ್ತಾಯಿದ್ದೆ. ಮಗಳಿಗೆ ಮೇಲ್ಗಡೆ ಕೂತ್ಕೋತೀನಿ ಅಂತ ಹೇಳಿದ್ರು. ನಾ ಅಡುಗೆ ಮಾಡೋತ್ತಿಗೆ ಗ್ಯಾಸ್ ಕಟ್ಟೆ ಮೇಲೆ ಕೂತ್ಕೋತೀನಿ ಅಂಥೇಳಿ ಜಾಸ್ತಿ ಅದು ಹಠ ಮಾಡ್ತಿರ್ತಾಳೆ. ಅದಕ್ಕೆ ಮೇಲೆ ಕೂತ್ಬಿಟ್ಟಿರ್ತೀನಿ. ಮಗ ಮಲ್ಕೊಂಡಿದ್ದ, ಅವ್ನಿಗೆ ಎಬ್ಸೋಕ್ಕೆ ಕಳಿಸಿದ್ದೆ ಮಗಳಿಗೆ. ಮಗಳಿಗೆ ಫುಲ್ ಫ್ರೆಶ್ ಆದಮೇಲೆ ಅವಳಿಗೆ ರೆಡಿ ಮಾಡಿಬಿಟ್ಟೆ. ಅವಳಿಗೆ ದೋಸೆ ಕೊಡ್ತಾಯಿದ್ದೆ ತಿನ್ನೋಕ್ಕೆ. ನಾನು ತಿನ್ನಿಸ್ತೀನಮ್ಮ ಅಂತಂದೆ, ಬಟ್ ಇಲ್ಲಮ್ಮ ನಾನೇ ತಿಂತೀನಿ ಅಂದರು. ಒಂದು ಬೈಟ್ ತಿನ್ಸಾದ್ಮೇಲೆ ನಾನು ಮತ್ತು ಪುನಃ ಕಿಚನಲ್ಲಿ ಹೋಗಿಬಿಟ್ಟೆ. ನಾನು ಕಿಚನಲ್ಲಿ ಹೋಗಿ ಲಂಚ್ ಪ್ಯಾಕ್ ಮಾಡ್ತಾಯಿದ್ದೆ. ನಂಗೆ ಲಂಚ್ ಕೂಡ ಟೈಮ್ನಲ್ಲಿ ಇನ್ ಟೈಮ್ನಲ್ಲಿ ಕೆಲಸ ಫಿನಿಷ್ ಮಾಡ್ಕೋಬೇಕಲ್ವ. ಲಂಚ್ ಪ್ಯಾಕ್ ಅದು ಮಾಡಿ ಜೊತೆಯಲ್ಲೇ ಪಕ್ಕಕ್ಕಿನ್ನ ದೋಸೆನೂ ಕೂಡ ಹಾಕ್ತಾಯಿದ್ದೆ. ಸ್ವಲ್ಪ ಮಾಡಿದ್ದೆ ಯಾಕೆಂದರೆ ನನಗೆ ಜಾಸ್ತಿ ಹಾಗೆ ಮಾಡಿಡೋದು ಇಷ್ಟ ಇಲ್ಲ. ಅವಾಗವಾಗ ಮಾಡ್ತಿರ್ತೀನಿ, ಜಾಸ್ತಿ ಮಾಡಲ್ಲ. ಯಾಕಂದರೆ ಯಾವಾಗ ಬೇಕೋ ಆವಾಗೇ ಲಂಚು ಮತ್ತು ಟಿಫನ್ನು ಆಗಬೇಕು ಆ ಥರ ಮಾಡಿಬಿಡ್ತೀನಿ. ಅಂದರೆ ಲಂಚ್ ಅಂದರೆ ನಮಗಿಲ್ಲ, ಬಟ್ ಮಕ್ಕಳಿಗೆ ಟಿಫನ್ ಕಟ್ಕೊಡೋಕ್ಕೆ, ಲಂಚ್ ಕೊಡೋಕ್ಕೆ ಅದು ಅಷ್ಟೇ. ಸ್ವಲ್ಪನೇ ಮಾಡ್ತೀನಿ, ಸಮ್ಟೈಮ್ ಜಾಸ್ತಿ ಮಾಡ್ತೀನಿ. ಮತ್ತು ಪುನಃ ಮಾಡ್ಕೋಬಹುದಲ್ವ. ಜಾಸ್ತಿ ಹುಳಿ ಅಂದರೆ ಒಂಥರ ವಾಸನೆ ಬರ್ತಾಯಿಲ್ವ, ಅದು ಸಲುವಾಗಿ ಜಾಸ್ತಿ ಮಾಡಿಡಲ್ಲ. ಜೊತೆಯಲ್ಲಿ ದೋಸೆ ಕೂಡ ಹಾಕ್ತಾಯಿದ್ದೆ. ಲಂಚ್ ಕೂಡ ಪ್ಯಾಕ್ ಆಯಿತು. ಆಮೇಲೆ ಮಗ ಫ್ರೆಶ್ ಆದಮೇಲೆ ಅವನ ಪಾಡಿಗೆ ಅವ್ನು ರೆಡಿ ಆಗ್ತಾಯಿದ್ದ. ಮಗಳು ಹೇಳ್ತಾಯಿದ್ಲು, ನೀನು ಬೇಗ ಹೇಳಲ್ಲ ಹಾಗೆ ಹೀಗೆ ಅಂತಿದ್ಲು. ಮಗಳು ಫುಲ್ ರೆಡಿ ಆದಮೇಲೆ ಜಾಕೆಟ್ ಹಾಕಿಡ್ಲ ಅಣ್ಣಂದು. ಮಗನೂ ಕೂಡ ಟಿಫನ್ ಅದಾದಮೇಲೆ ನಾವು 8:35 ಏನೋ ಆಗ್ತಾಯಿತ್ತು. ಅವಾಗ ಮನೆಯಿಂದ ಸ್ಕೂಲಿಗೆ ಬಿಟ್ವಿಯಪ್ಪ. ಸಿಕ್ಕಾಪಟ್ಟೆ ರಶ್ ಇರುತ್ತೆ ರಸ್ತೆಯಲ್ಲೆಲ್ಲ. ಸ್ವಲ್ಪ ದೂರ ಇದು, ಬೇರೆ ಸ್ಕೂಲಲ್ಲಿ ಶಿಫ್ಟ್ ಮಾಡಿದ್ವಿ ಮಕ್ಕಳಿಗೆ. ಬಿಟ್ಟು ಬಂದಾದಮೇಲೆ ನನಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಡುತ್ತೆ. ನಾನು ಕೂತ್ಕೊಂಡ್ಬಿಡ್ತೀನಿ ಒಂದು 1/2 1 ಅವರು ಕಂಪಲ್ಸರಿ. ಒಂದು ಸ್ವಲ್ಪ ಕಾಫಿ ಟೀ ಕುಡ್ದಾದ್ಮೇಲೆ ಕೂತ್ಕೊಂಡ್ಬಿಡ್ತೀನಿ. ಆಮೇಲೆ ಫುಲ್ ಮನೇಲಿ ಕ್ಲೀನಾಗಿ ಮಾಡಿ ಫ್ರೆಶ್ ಆಗಿಬಿಟ್ಟೆ. ಫ್ರೆಶ್ ಆದಮೇಲೆ ಮತ್ತು ಪುನಃ ಮಲ್ಕೊಂಡ್ಬಿಟ್ಟೆಪ್ಪ. ಅದು ನೈಟ್ ಏನು ಚೇಂಜ್ ಮಾಡಿಬಿಟ್ಟೆ, ಯಾಕೆಂದರೆ ಅದು ಹಸಿಯಾಗಿಬಿಟ್ಟಿತ್ತು. ಹಸಲಿಗೆ ಒದ್ದು ಅದು ಚೇಂಜ್ ಮಾಡಿ ಮತ್ತು ಪುನಃ ಬೇರೆ ಹಾಕ್ಕೊಂಡ್ರೆ 2:30 ಎದ್ದುಬಿಟ್ಟಿದ್ದೆ. ಆಮೇಲೆ ಫ್ರೆಶ್ ಅದಾಗಿ ಮಕ್ಕಳನ್ನ ಕರ್ಕೊಂಬರಕ್ಕೆ ಹೋಗಿದ್ದೆ. 3 o'clock ಮಕ್ಕಳು ಸ್ಕೂಲ್ ಆಫ್ ಹೋಗ್ಬಿಡುತ್ತೆ. ಆಮೇಲೆ ಮಗಳು ಬಟ್ಟೆ ಎಲ್ಲ ಫುಲ್ ವಾಷಿಂಗ್ ಮಿಷಿನ್ ಹಾಕ್ತಾಯಿದ್ಲು, ಅಂದರೆ ಯೂನಿಫಾರ್ಮು. ಮಧ್ಯಾಹ್ನ ಬರೀ ರೈಸ್ ಮಾಡಿದ್ದೆ ನಾನು, ಮತ್ತೇನು ಮಾಡಿರಲಿಲ್ಲ. ಬೆಳಗ್ಗೆದು ಚಟ್ನಿ ಇತ್ತಲ್ವ, ಅದ್ರ ಜೊತೆ ತಿನ್ನೋಣ ಅಂಥೇಳಿ ರೈಸ್ ಮಾಡ್ತಾಯಿದ್ದೆ. ತಿಂದಾದ್ಮೇಲೆ ಸ್ವಲ್ಪ ಕೂತಾದ್ಮೇಲೆ ಮಗನ ಮಲ್ಕೊಂಡಿದ್ದ, ಅವ್ನು ರೆಸ್ಟ್ ಮಾಡ್ತಾಯಿದ್ದ. ಅವನಿಗೆ ಹೋಮ್ವರ್ಕ್ ಅದು ಇಲ್ಲ ಅಂಥೇಳಿ. ಮಗಳು ಮಾತ್ರ ಅವಳಿಗೆ UT ಇದೆ ಅಂಥೇಳಿ ಸ್ಟಡಿ ಮಾಡ್ತಾಯಿದ್ಲು. ಆಮೇಲೆ ಸಾಯಂಕಾಲ 6 ಗಂಟೆಗೆ ಸುಮಾರಿಗೆ ಹಸ್ಬೆಂಡ್ ಏನಂದರು, ವಡೆ ಮಾಡಂತ ಹೇಳಿದರು. ಅವರು 5:30 ಹಂಗೆ ಕಾಲ್ ಮಾಡಿ. ಸ್ವಲ್ಪ ನೆನೆಸಿಟ್ಟಿದ್ದೆ, ಅಂದರೆ 1/2 hour ಆಗಿತ್ತು. 1.5 ಕಪ್ ಅಷ್ಟು ನೆನೆಸಿಟ್ಟಿದ್ದೆ. ಅದು ತಿಂದುಬಿಟ್ವಿ ಸಾಯಂಕಾಲ 6:30 7 o'clock. ಮಗಳು UT ಇತ್ತು, ಹಾಗೆ ತರಕಾರಿ ಕಟ್ ಮಾಡೋ ಹೊತ್ತಿಗೆ ಅವಳಿಗೆ ಓದಿಸ್ತಾ ಇದ್ದೆ. ಅದ್ರ ಜೊತೆಯಲ್ಲೇ ಮತ್ತು ಸಾಯಂಕಾಲ ಅಂದರೆ ರಾತ್ರಿ ಸುಮಾರಿಗೆ ಹಂಗೆ 8 o'clock ಅವಾಗ ಮತ್ತೆ ಪಲಾವ್ ಮಾಡ್ತಾಯಿದ್ದೆ. ನಾವು ತಿನ್ನೋಣ ಅಂಥೇಳಿ, ಬಟ್ ಅಷ್ಟೇನು ಊಟ ತಿನ್ನೋಕೆ ಇಷ್ಟ ಇರಲಿಲ್ಲ. ಅಂದರೂ ಮಾಡಿಬಿಟ್ಟೆ, ಮಾಡಲೇಬೇಕಲ್ಲ. ರಾತ್ರಿ ಸ್ವಲ್ಪ ತಿಂದು ಮಲ್ಕೋಬೇಕು. ಮಕ್ಕಳು ತಿಂತಾ ಇರಲಿಲ್ಲ, ನಾನು ತಿನ್ನೋಲ್ಲ ಹಾಗೆ ಹೀಗೆ ಅಂತಿದ್ರು. ಬಟ್ ರಾತ್ರಿ ಇವ್ರು ತಿಂದರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಆಲ್ ವಿಡಿಯೋಸ್. ಸಪೋರ್ಟ್ ಮೀ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.